मल्लिकार्जुन महाराज की जय। जय मंगलम जय नमः पार्वती पति शिव हर 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 महादेव। ಶ್ರೀಶೈಲ ಪಾದಯಾತ್ರೆ ಘಟಪ್ರಭದಿಂದ ಪ್ರಾರಂಭವಾಗಿ ಈ ಕೊನೆಯ ದಿನ ಅಂದರೆ ಇಲ್ಲಿಂದ ವೆಂಕಟಾಪುರಕ್ಕೆ ಮುಕ್ತಾಯವಾಗ್ತದೆ. ಅದೇ ರೀತಿಯಾಗಿ ಎಲ್ಲ ಭಕ್ತಾದಿಗಳು ಕೊನೆಯ ದಿನದಲ್ಲಿ ತಾವು ಎಲ್ಲರೂ ಪಾಲ್ಗೊಂಡು ಎಲ್ಲ ನಡೀತಾ ಅದೇ ರೀತಿಯಾಗಿ ಇಲ್ಲಿ ನಮ್ಮ ಜೋಡಿ ಬಂದಂತಹ ಭಕ್ತಾದಿಗಳು ಮರಗಾಲು ಕಟ್ಟಿಕೊಂಡು ಯಾತ್ರೆಯನ್ನು ಪ್ರಾರಂಭಿಸುವಷ್ಟು ಬಿಸಿಲಿನಲ್ಲದೆ ನಡೀತಾ ಹೋಗ್ತಾ ಇದ್ದಾರೆ. ಅದರ ಜೊತೆಗೆ ಹಾದಿಯಲ್ಲಿ ಭಕ್ತಾದಿಗಳಿಗೆ ಎಲ್ಲ ಸೌಕರ್ಯಗಳನ್ನು ಭಕ್ತರು ಮಾಡಿರ್ತಾರೆ. ಅದೇ ರೀತಿ ಭಾಳ ಉತ್ಕೃಷ್ಟವಾದಂತಹ ಮಜ್ಜಿಗೆಯನ್ನು ಭಕ್ತರು ಇಲ್ಲಿ ಎಷ್ಟು ಬರ್ತದೆ ಸೂಪರ್ ಅನ್ನುವಂಥ ಒಂದು ಭಾವನೆಯಿಂದ ನಾವು ಇಲ್ಲಿ ಮಜ್ಜಿಗೆಯನ್ನು ಕುಡಿಬೋದು. ಭಾಳ ಒಂದು ಟೇಸ್ಟ್ ಆಗಿರ್ಬೋದು. ಆಮೇಲೆ ಆ ಒಂದು ಮನೋಭಾವನೆ ನೀಡಿದಾಗ ಭಾಳ ಭಕ್ತಿಯಿಂದ ಎಲ್ಲ ಭಕ್ತರಿಗೆ ವ್ಯವಸ್ಥೆಯನ್ನು ಮಾಡ್ತಾರೆ. ಇಂಥ ಒಂದು ಭಕ್ತರ ಒಂದು ಸೇವೆಯನ್ನು ಎಲ್ಲರೂ ಸ್ವೀಕಾರ ಮಾಡ್ತಾ ತಮ್ಮ ದಣಿವೆಯನ್ನು ನಿವಾರಿಸಿಕೊಂಡು ಇಲ್ಲಿಂದ ಪಾದಯಾತ್ರೆಯನ್ನು ಮಧ್ಯಾಹ್ನ ಬರ್ತಾ ಅಲ್ಲಿ ಇನ್ನು ಮುಂದೆ ಪೂಜಾವನ್ನು ಕಿಂಕರಗಳನ್ನು ಪ್ರಾರಂಭಿಸ್ತಾರೆ. ಇಲ್ಲಿ ಪೂಜೆಯನ್ನು ಪ್ರಾರಂಭಿಸಿ ಪೂಜೆಯ ಮುಕ್ತಾಯದ ನಂತರ ಎಲ್ಲರೂ ಪ್ರಸಾದವನ್ನು ಮಾಡಿಕೊಂಡು ಇಲ್ಲಿಂದ ವೆಂಕಟಾಪುರದಿಂದ ಶ್ರೀಶೈಲ ಮಲ್ಲಿಕಾರ್ಜುನ ಪರ್ವತವನ್ನು ಅಂದರೆ ಗಿರಿಯನ್ನು ಟ್ರೆಕ್ಕಿಂಗ್ ಅಂದರೆ ಇಲ್ಲಿಂದ ನಡೀಲಿಕ್ಕೆ ಪ್ರಾರಂಭವಾಗ್ತದೆ. ಅದೇ ರೀತಿ ವಿಶೇಷವಾದಂಥ ಭೀಮನ ಕೊಳ್ಳವನ್ನು ಪೂಜೆ ಮುಕ್ತಾಯ ನಂತರ ಪ್ರಸಾದ ವ್ಯವಸ್ಥೆ ಕೊಡುವನು ಮಲ್ಲಯ್ಯ, ಏನೇನೆಂದರೆ ಕುರುಚಾತರೆ ಸಂಪತ್ತು ಕೊಡುವನು ಮಲ್ಲಯ್ಯ, ಕೊಡುವ ಜಲಪ್ರಳಯ ಮಾಡಿದ ಕಾಲದಲ್ಲಿ ಚಮತ್ಕರ್ತ ಮಹೇಶ್ವರನೊಂದು ಆಲದೆ ಇದು ಮಧ್ಯಾಹ್ನ ಪ್ರಸಾದವನ್ನು ಎಲ್ಲ ಭಕ್ತಾದಿಗಳು ಹಾಗೂ ಯಾತ್ರಾರ್ಥಿಗಳ ಜೊತೆಗೆ ಕೊನೆಯದಾಗಿ ಮಹಾಪ್ರಸಾದ ವ್ಯವಸ್ಥೆಯನ್ನು ಘಟಪ್ರಭು ಭಕ್ತರು ಮಾಡಿದ್ದಾರೆ. ಆ ಪ್ರಸಾದವನ್ನು ಎಲ್ಲ ಭಕ್ತಾದಿಗಳು ಹಾಗೂ ಇನ್ನೂ ಎಷ್ಟೋ ಜನ ಕೊನೆಯ ದಿವಸದಲ್ಲಿ ಬಂದು ಇಲ್ಲಿಂದ ಪ್ರಸಾದವನ್ನು ತೆಗೆದುಕೊಂಡು ಇಲ್ಲಿಂದ ವೆಂಕಟಾಪುರದಿಂದ ನಡೆಯುವಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ. ಅದೇ ರೀತಿಯಾಗಿ ಎಲ್ಲ ಭಕ್ತಾದಿಗಳಿಗೆ ನಾವು ಒಂದು ಇಲ್ಲಿ ಉತ್ಕೃಷ್ಟವಾದಂಥ ಒಂದು ಪ್ರಸಾದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಎಲ್ಲರೂ ಪ್ರಸಾದವನ್ನು ಸೇವನೆ ಮಾಡುವುದನ್ನು ನಾವಿಲ್ಲಿ ನೋಡಲಿಕ್ಕೆ ಸಿಗ್ತದೆ. ಅದೇ ರೀತಿ ಪ್ರಸಾದವನ್ನು ನಾವು ಇಲ್ಲಿ ಸ್ವೀಕಾರ ಮಾಡ್ತಾ ನಡೀಲಿಕ್ಕೆ ನಾವು ತಯಾರಿ ವ್ಯವಸ್ಥೆಯನ್ನು ಮಾಡ್ಕೋಬೇಕಾದ್ರೆ ಮೊದಲು ಪ್ರಸಾದವನ್ನು ವ್ಯವಸ್ಥೆ ಮಾಡ್ಕೊಂಡು ಇಲ್ಲಿಂದ ನಾವು ಒಂದು ಸ್ಥಳವನ್ನು ಬಿಡಬೇಕಾಗ್ತದೆ. ಮೊದಲು ಪ್ರಸಾದ ವ್ಯವಸ್ಥೆಯನ್ನು ಮಾಡ್ತಾ ಇದ್ವಿ. ಗುರುವನ ನಮ್ಮನ್ನು ಬಿಟ್ಟು ಇಲ್ಲಿಂದ ಮಹಾಪ್ರಸಾದವನ್ನು ಸೇವನೆ ಮಾಡಿ ಇಲ್ಲಿಂದ ನಾವು ಮಲ್ಲಿಕಾರ್ಜುನ ಒಂದು ಗುಡ್ಡವನ್ನು ಹತ್ತಲಿಕ್ಕೆ ಇಲ್ಲಿಂದ ನಾವು ಪ್ರಾರಂಭವನ್ನು ಮಾಡಿದ್ವಿ. ಅದಕ್ಕಿಂತ ಮೊದಲು ಈ ಒಂದು ಹಳ್ಳಿಯಲ್ಲಿ ನಾವು ಬೇಕಾದಂಥ ಮೂಲ ಸೌಕರ್ಯ ಬೇಕಾದಂಥ ವ್ಯವಸ್ಥೆಗಳನ್ನು ಬ್ಯಾಟ್ರಿ ಆಗಿರ್ಬೋದು ಅಥವಾ ಇನ್ನೂ
ನೀರು ಇರ್ಬೋದು, ಹಾಗೂ ಬೇಕಾದಂಥ ಕೆಲವೊಂದಷ್ಟು ಸಾಮಾನುಗಳು ತೆಗೆದುಕೋಬೇಕಾದ್ರೆ ಕೊನೆಯ ಪ್ಲೇಸ್ ಇದು. ಇಲ್ಲಿಂದ ಬಂದರೆ ಯಾವುದೇ ಥರದ ನಮ್ಗೆ ಸಿಗೋದಿಲ್ಲ. ಅದು ತೆಗೆದುಕೊಂಡು ನಾವು ಇಲ್ಲಿಂದ ಕೈಯಾಗ ಒಂದು ಬಡಿಗೆ ಇರ್ಬೋದು, ಅಂದರೆ ಆಸರವಾಗಿ ನೀಡಲಿಕ್ಕೆ. ಮತ್ತು ಅದೇ ರೀತಿಯಾಗಿ ಕತ್ತಲಲ್ಲಿ ಬ್ಯಾಟ್ರಿ ಬೇಕಾಗ್ತದೆ. ಇನ್ನೂ ಕೆಲವೊಂದಷ್ಟು ನೀರಿನ ಬಾಟ್ಲುಗಳೆಲ್ಲ ಖರೀದಿ ಮಾಡಲಿಕ್ಕೆ ನಾವು ಎಲ್ಲರೂ ಇಲ್ಲಿಂದ ಹೋಗಿ ಕೆಲವೊಂದಷ್ಟು ಖರೀದಿ ಮಾಡ್ತಾಯಿದ್ದೀವಿ. ಮೊದಲು ನಾವು ಖರೀದಿ ಮಾಡಿ ಯಾವ ರೀತಿ ಇದಾವೆ ಮೊದಲು ನೋಡಿಕೊಂಡು ಆಮೇಲೆ ನಾವು ವಿಚಾರ ಮಾಡಿ ತೊಗೊಂಡು ಇಲ್ಲಿಂದ ಜಾಗ ಬಿಡಾಕತ್ತೀವಿ ನೋಡಿ. ಅದು 100 ರೂಪಾಯಿನಾ? 100 ರೂಪಾಯಿ ಇದೆ. ಇದೆ 50 ರೂಪಾಯಿ ಸಾಕ್ರೆ ನನ್ನ ಜೊತೆ ಇದ್ದಂಥ ಎಲ್ಲ ಗ್ರೂಪಿನವರು ತಮಗೆ ಬೇಕಾದಂಥ ಬಡಿಗೆಗಳನ್ನು, ಬೆತ್ತಗಳನ್ನು ತೆಗೆದುಕೊಂಡು ಇಲ್ಲಿಂದ ನಮ್ಗೆ ಯಾವ ಬೇಕು ಒಂದು ಅನುಕೂಲ ಇರುವಂಥ ಬೆತ್ತ ಬೇಕಾಗಿದೆ ಆ ಬೆತ್ತವನ್ನು ಎಲ್ಲರೂ ಇಲ್ಲಿ ಖರೀದಿ ಮಾಡಕತ್ತಾರೆ. ಇಲ್ಲಿ ಖರೀದಿ ಮಾಡಿ ಅಂದರೆ ನಮ್ಮ ನದಿಗಳು ನಡೀಲಿಕ್ಕೆ ಅನುಕೂಲ ಆಗುವಂಥ ಕೆಲವು ಬೆತ್ತ ಬೇಕು. ಬೆತ್ತ ಇರಲಿಲ್ಲ ಅಂದ್ರೆ ನಡಿಲಿಕ್ಕೆ ಬರೋದಿಲ್ಲ. ಮೇಲೆ ಗುಡ್ಡದಲ್ಲಿ ಹೋದಾಗ ಅದಕ್ಕೆ ಬೆತ್ತವನ್ನು ತಗೋಕತ್ತಾರೆ. ಬೆತ್ತ ತೊಗೊಂಡು ಮುಂದೆ ಮತ್ತೆ ಇನ್ನೂ ಇಲ್ಲಿ ಮುಂದೆ ಕೆಲವೊಂದಷ್ಟು ಸಾಮಾನುಗಳು ಬೇಕಾಗ್ತವೆ. ತಿನ್ಲಿಕ್ಕಾಗಿರ್ಬೋದು ಅಥವಾ ಇನ್ನೂ ಬ್ಯಾಟ್ರಿಗಳಾಗಿರ್ಬೋದು, ಇನ್ನೂ ಕೆಲವೊಂದಷ್ಟು ಬೆತ್ತ ತಗೋಬೇಕಾಗಿರ್ಬೋದು, ಇವನ್ನೆಲ್ಲ ತಗೊಂಡು ಇಲ್ಲಿಂದ ನಾವು ಜಾಗ ಬಿಟ್ಟು ಮುಂದೆ ಮಾಡಾಕ್ತೀವಿ. ಇನ್ನೂ ಬ್ಯಾಟ್ರಿಗಳು ಕಾಣುವಂತಹ ಮುಂದಿನ ಮಾರ್ಗವನ್ನು ಇಲ್ಲಿಂದ ನಾವು ಶ್ರೀಶೈಲವನ್ನು ಪ್ರವೇಶಿಸಬೇಕಾಗ್ತದೆ. ಲೀಟರ್ ಬಾಟಲ್ ಅನ್ನು ತೆಗೆದುಕೊಂಡು ಹೋಗಬೇಕು. ಜಾಸ್ತಿ ವೇಸ್ಟೇಜ್ ಮಾಡಬಾರ್ದು. ಎಲ್ಲರಿಗೂ ವಿನಂತಿ. ಯಾಕಂದರೆ ಇಲ್ಲಿಂದ ಕತ್ತಲ್ದಾಗ ಹೋಗ್ಬೇಕಾದ್ರೆ ಬ್ಯಾಟ್ರಿ ಬೇಕಾಗ್ತೈತಿ. ಬ್ಯಾಟ್ರಿಯನ್ನು ಎಲ್ಲರೂ ಇಲ್ಲಿ ತೆಗೆದುಕೊಳ್ತಾ ಇದ್ದಾರೆ. ಇಲ್ಲಿಂದ ಈ ಮುಂದೆ ಕಾಣುವಂಥ ಒಂದು ಹಾದಿ ಏನದಲ್ಲ, ಇಡೀ ಹಾದಿ ಮೂಲಕವಾಗಿ ನಾವು ಒಂದು ಪ್ರಯಾಣ ಬೆಳೆಸ್ತೇವೆ. ಶ್ರೀಶೈಲದ ಒಂದು ಯಾತ್ರೆಯನ್ನು 3 ಭಾಗಗಳಾಗಿ ವಿಡಿಯೋ ದೊಡ್ಡಾಗೋದ್ರಿಂದ 3 ಭಾಗಗಳನ್ನಾಗಿ ಅದನ್ನು ಮಾಡ್ತೀನಿ. ಅಂದರೆ ಈ ಒಂದನೇದ್ದು ಅಂತಂದರೆ ವೆಂಕಟಾಪುರದಿಂದ ಆಂಜನೇಯ ಟೆಂಪಲ್ವರೆಗೆ ಯಾವ ರೀತಿ ಹೋಗಬೇಕು ಅನ್ನುವಂಥದ್ದನ್ನು ನಾವು ಬೆಳೆಸ್ತಾ ಅಲ್ಲಿಂದ ಮತ್ತೆ ಮುಂದಿನ ಭಾಗವನ್ನು ಮಾಡೋಣ. ಅದಕ್ಕಾಗಿ ಜೈ ಮಲ್ಲಿಕಾರ್ಜುನ. ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಆಗ್ತೈತಿ? ಒಂದು 60 ಕಿಲೋಮೀಟ್ರ್. 60 ಆಗೋಲ್ರಿ, 40 ಕಿಲೋಮೀಟ್ರ್ ಆಗ್ತೈತಿ. 50 ಕಾಲಾಗ ನೋಡ್ರಿ ಹಿಡ್ಕೊಂಡು ಬರ್ರಿ. ಇಲ್ಲಿಂದ ಆಂಜನೇಯ ಟೆಂಪಲ್ ಎಷ್ಟು? ಗುಡ್ಡ ಒಳಗೆ मल्लिकार्जुन महाराज की जय, रमरंबा माता की जय, जय मंगल। ವೆಂಕಟಾಪುರ ಊರಿನಿಂದ ಹೊರಗೆ ಬಂದು ಇಲ್ಲಿಂದ ಕೆಲವೊಂದಷ್ಟು ಈ ಹೊಲಗಳಲ್ಲಿ ದಾಟಿ ಹೋಗ್ಬೇಕಾಗ್ತದೆ. ಕಾಲು ದಾರಿ ಐತಿ ಪೂರ್ಣ. ಅದನ್ನು ಮುಂದೆ ದಾಟಿ ಹೋದಂಗೆ ನಡೀತಾ 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 ಕೆಲವೊಂದಷ್ಟು ಹೊಲಗಳಲ್ಲಿ ಸರಿಯಾದ ಕಾಲು ದಾರಿನೂ ಇರೋದಿಲ್ಲ. ಹೊಲಗಳಲ್ಲಿ ಅಡ್ಡ ದಾಟಿ ಹೋಗ್ಬೇಕಾಗ್ತದೆ. ಹಂಗೆ ದಾಟಿ ಹೋಗ್ತಾ 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 ಮುಂದೆ ಫಾರೆಸ್ಟ್ ಆಫೀಸ್ ಬರ್ತದೆ. ಮುಂದೆ ಹತ್ತೋದು ಫಾರೆಸ್ಟ್ ಆಫೀಸ್ ತದ.
ಅದಕ್ಕಾಗಿ ಅಲ್ಲಿವರೆಗೆ ಸ್ವಲ್ಪ ಹೊತ್ತು ಮುಳುಗ್ತದೆ. ಅದಕ್ಕಾಗಿ ಇಲ್ಲಿಂದ ನಾವು ಸ್ವಲ್ಪ ಲಘು ಜಾಗ ಬಿಟ್ಟು ಅಲ್ಲಿಂದ ನಾವು ಎಷ್ಟು ಲಘು ಹೋಗ್ತೀವಿ ಅಷ್ಟು ನಮ್ಗೆ ಒಂದು ಮುಂದಿನ ಒಂದು ದೇವಸ್ಥಾನದವರೆಗೆ ಬೆಳಕು ಸಿಗ್ತದೆ. ಇಲ್ಲೆಲ್ಲ ಇದೆಲ್ಲ ಕಾಣುವಂಥದ್ದು ನಮ್ಮ ಗ್ರೂಪ್ ಇದು. ಏನು ಎಲ್ಲರೂ ಕೂಡಿ ಇಲ್ಲಿಂದ ನಾವು ಶ್ರೀಶೈಲದ ಪಾದಯಾತ್ರೆ ಅಂದರೆ ಇನ್ನೂ ನಮ್ಮಲ್ಲಿರುವಂಥ ಒಂದು 300ರಿಂದ 400 ಮಂದಿ ಇದ್ದರು. ಅವರೆಲ್ಲರೂ ಎಲ್ಲೆಲ್ಲೋ ಹೋಗಿಬಿಟ್ರು. ನಾವು ಉಳಿದವ್ರನ್ನ ಎಷ್ಟು ಮಂದಿ ಇದ್ವಿ. ಇನ್ನು ಮಲೈಗೆ ಹೋಗೋ ತನಕ ಎಷ್ಟು ಮಂದಿ ನಾವು ಕೂಡಿರ್ತೀವಿ ಗೊತ್ತಿಲ್ಲ. ನಾವು ಎಷ್ಟೆಷ್ಟು ಮಂದಿ ಯಾರು ಹಿಂದೆ ಹೋಗ್ತಾರೆ, ಯಾರು ಮುಂದೆ ಹೋಗ್ತಾರೆ, ಮತ್ತಷ್ಟು ಮಂದಿ ಕಳ್ಕೊತಾರೆ, ಅಷ್ಟು ಮಂದಿ ಜೊತೆಗೆ ಆಗ್ತಾರೆ. ಅದಕ್ಕಾಗಿ ಹೋಗಿ ಮಲ್ಲಯ್ಯನ ಸಾನ್ನಿಧ್ಯವರೆಗೆ ಎಷ್ಟು ಜನ ಹೋಗಿ ಕೂಡ್ತೀವಿ ನೋಡೋಣ. ಒಂದು ಎಕ್ಸ್ಪೀರಿಯೆನ್ಸ್ ಯಾವ ರೀತಿ ಆಕೈತಿ ಇಲ್ಲಿಂದ. ಮೊದಲನೇದಾಗೆ ನಾವು ಈ ವಿಡಿಯೋ ಫಸ್ಟ್ ಮಾಡೋದು ಅಂತಂದ್ರೆ ಈ ಆಂಜನೇಯ ಟೆಂಪಲ್ವರೆಗೆ ಮಾತ್ರ ಒಂದು ವಿಡಿಯೋ ಮಾಡಿ ಆಮೇಲೆ ಅಲ್ಲಿಂದ ಮುಂದಿನ ಮತ್ತೊಂದು ಎರಡನೇ ಭಾಗವನ್ನು ಮಾಡೋಣ. ಅಲ್ಲಿ ತನಕ ಇದ್ರೊಳಗೆ ಆನಂದದಿಂದ ಒಂದು ಯಾತ್ರೆಯನ್ನು ಪ್ರಾರಂಭಿಸೋಣ. ಬನ್ನಿ ನೋಡ್ಬರಿ. ಈ ರೀತಿಯಾಗಿ ಭಾಳ ಒಂದು ಆನಂದದಿಂದ ಖುಷಿಯಿಂದ ಎಲ್ಲರೂ ಮಲ್ಲಯ್ಯ ಮಲ್ಲಯ್ಯ ಅಂತೇಳಿ ಕೂಗಿ ಹೊಡ್ತಾ ಭಗವಂತ ನಾಮಸ್ಮರಣೆ ಮಾಡ್ತಾ ಹೋಗೋದನ್ನು ನೋಡ್ಬೋದು. ಹೌದಾ? मल्लिकार्जुन महाराज की मल्लिकार्जुन महाराज की जय मंगलम जय नमः पार्वती हर 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 ब्रह्मा माता की जय मंगलम जय नमः पार्वती हर महादेव. ಇಲ್ಲಿ ಮುಂದೆ ಬರುವಂಥದ್ದು ಫಾರೆಸ್ಟ್ ಆಫೀಸ್ ಇಲ್ಲಿಂದ ಪ್ರಾರಂಭ ಆಗ್ತದೆ. ಫಾರೆಸ್ಟ್ ಆಫೀಸ್ನಾಗ ಏನು ಮಾಡ್ತಾರೆ ಅಂದರೆ ಈ ಪ್ಲಾಸ್ಟಿಕ್ ಮುಕ್ತವಾಗಿ ಆಗೋದ್ರಿಂದ ಕೆಲವೊಂದಷ್ಟು ಸಣ್ಣ ಬಾಟ್ಲಿಗಳಾಗಿರ್ಬೋದು, ಆಮೇಲೆ ಜನ ತಮ್ಮ ತಂಬಾಕು ತಿನ್ನೋ ಸಂಬಂಧ ತಂಬಾಕು ಗುಟ್ಕ ಇಂಥವೆಲ್ಲ ಇಲ್ಲೇನು ಮಾಡ್ತಾರೆ ಅಂತಂದರೆ ನಿಷೇಧ ಇರುವುದರಿಂದ ಇಲ್ಲಿ ನಿಧಾನವಾಗಿ ಹೋಗ್ಬೇಕಾಗ್ತದೆ. ಅದಕ್ಕಿಂತ ಮೊದಲು ಇಲ್ಲಿ ದೇವರಿಗೆ ಒಂದು ನಮಸ್ಕಾರ ಮಾಡಿ ವಿಭೂತಿ ಇಟ್ಟಿದ್ದಾರೆ. ಎಲ್ಲರೂ ವಿಭೂತಿ ಹಚ್ಕೊಂಡು ಆ ಮಲೈ ನೆನೆಸ್ತಾ ಇಲ್ಲಿಂದ ಈ ಒಂದು ಫಾರೆಸ್ಟ್ದಾಗ ಇಲ್ಲಿಂದ ತಾವು ಎಲ್ಲ ವಿಭೂತಿ ಹಚ್ಕೊಂಡು ಆ ಭಗವಂತ ನಾಮಸ್ಮರಣೆಪ್ಪ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತೇಳಿ ಇಲ್ಲಿಂದ ಎಲ್ಲರೂ ಯಾತ್ರೆಯನ್ನು ಪ್ರಾರಂಭಿಸ್ತಾರೆ. ಇಲ್ಲಿಂದ ಇನ್ನು ನಾವು ಮಲೈನ ಗುಡ್ಡ ಹತ್ತಲಿಕ್ಕೆ ಅಂದರೆ ಪ್ರಥಮ ಇದು ಅದು ಸ್ಟಾರ್ಟಿಂಗದಲ್ಲಿ ಇಲ್ಲಿಂದ ಅಂದರೆ ಊರು ಇದೆಲ್ಲ ಮುಕ್ತಾಯವಾದು. ಇಲ್ಲಿ ಕಾಣುವಂಥದ್ದು ಈ ಫಾರೆಸ್ಟ್ ಆಫೀಸರ್ಗಳು ಎಲ್ಲರೂ ಇಲ್ಲಿ ನಿಂತಿದ್ದಾರೆ. ನಿಂತು ಏನು ಮಾಡ್ತಾರೆ, ಇನ್ನು ಕೆಲವೊಂದಷ್ಟು ಗುಟ್ಕಗಳು, ಕೆಲವೊಂದಷ್ಟು ಈ ಚಟ ಆಗುವಂತಹ ಮಾದಕ ವಸ್ತುಗಳಾಗಿರ್ಬೋದು, ಕಡ್ಡಿ ಪೆಟ್ಟಿಗೆ ಆಗಿರ್ಬೋದು, ಸಿಗರೇಟು, ಚುಟ್ಟ ಇಂಥವೆಲ್ಲ ಇಟ್ಕೊಂಡು ಹೋಗ್ತಿರ್ತಕೊಂಡು ಇಲ್ಲಿ ಚೆಕ್ ಮಾಡಿ ಅವ್ರನ್ನ ಬಿಡ್ತಾರೆ. ಈ ಭಕ್ತಿಯಿಂದ ಕೆಲವೊಂದಷ್ಟು ಮಂದಿ ಮಾಡಿದ ಹಂಗೆ ಕೆಲವೊಂದಷ್ಟು ಮಂದಿ ಹೋಗ್ತಾರೆ. ಆದರೂ ಇಲ್ಲಿ ಮಾಡಬಾರ್ದು, ಪವಿತ್ರವಾದಂಥ ಅದು ಜಾಗ ಇರ್ತದೆ. ಅದಕ್ಕಾಗಿ ಇಲ್ಲಿಂದ ಮುಂದೆ ನಡ್ಕೊತ ಹೋಗೋದನ್ನು ಈ ಒಂದು ಸಣ್ಣ ಒಂದು ಗಿಡಗಳಿರುವಂಥ ಒಂದು ಪ್ರದೇಶ ಇದು ಫಾರೆಸ್ಟ್ ಏರಿಯಾನೇ ಪ್ರಥಮದಲ್ಲಿ ಬರುವಂತಹ ಈ ಸಣ್ಣ ಗಿಡಗಂಟೆಗಳಿರುವಂತಹ ಒಂದು ಪ್ರದೇಶ ಇದು. ಇಲ್ಲಿಂದ ನಾವು ಹೋಗ್ತಾ ಮುಂದೆ ದೊಡ್ಡ ಫಾರೆಸ್ಟ್ ಬರ್ತದೆ. ಫಾರೆಸ್ಟ್ದಲ್ಲಿ ಹತ್ತು ಇಳಿದು ನೋಡ್ಬೇಕಾಗ್ತದೆ. ಸಾಮಾನ್ಯವಾಗಿ ಆಂಜನೇಯ ದೇವಸ್ಥಾನವರೆಗೆ ಏನೈತೆ ಅಂತಂದ್ರೆ ಇದು ಕಡಿಮೆ ಇರ್ತದೆ. ಅದಕ್ಕಾಗಿ ಅಲ್ಲಿ ತನಕ ನಾವು ಇದೇ ಒಂದು ಇದರೊಳಗೆ ಹೋಗ್ತಾ ಸಾಮಾನ್ಯವಾಗಿ ಹೊತ್ತು ಮುಳುಗ್ಬೋದು. ಅಲ್ಲಿ ತನಕ ಎಲ್ಲ ಭಕ್ತಾದಿಗಳು ಭಗವಂತನ ನಾಮಸ್ಮರಣೆ ಮಾಡ್ಕೊತ ಹೊಂಟಾರಲ್ಲ, ಅವ್ರ ಜೊತೆಗೆ ನಾವು ಹೋಗ್ತಾ ಇದ್ದೀವಿ ಭಗವಂತನ ಸಾನ್ನಿಧ್ಯಕ್ಕೆ. ಇಲ್ಲಿಂದ ಏನೈತಿ ಎಲ್ಲರೂ ಕೂತ್ಕೊಂಡು ನೀರು ಕುಡಿದು ಸ್ವಲ್ಪ ದನು ಆರಿಸ್ಕೊಂಡು, ಅಂದರೆ ಈಗ ಟೈಮ್ ಐತಲ್ಲ ಒಂದು ಹೊತ್ತು ಮುಳ್ಕೊಂಡ್ರೆ ಎಲ್ಲಿ ಕುಂಬರ್ಲಿಕ್ಕೆ ಇದಾಗೋದಿಲ್ಲ ಅಂತ ತಿಳ್ಕೊಂಡು ಇಲ್ಲೇ ಎಲ್ಲರೂ ಕೂತ್ಕೊಂಡು ನೀರು ಕುಡಿದು ಇಲ್ಲಿಂದ ಪಾದಯಾತ್ರೆ ಮತ್ತೆ ಮುಂದುವರಿಸ್ತಾ ಇದ್ವಿ. ಸುಮಾರು 5 ತಾಸು ಆದ ನಾವು ಜಾಗ ಬಿಟ್ಟ. ಅದಕ್ಕಾಗಿ ನೀರು ಕುಡಿಯೋಕೆ ಎಲ್ಲರೂ ನೀರು ಕುಡಿದು ಇಲ್ಲಿಂದ ಮಲೈಗೆ ಹೋಗಕ್ಕೆ ಮತ್ತೆ ಎಲ್ಲರೂ ತಯಾರಾಗಿ ಎಲ್ಲರೂ ಮಲೆ ಅನ್ಕೊತ ಒಂದು ಖುಷಿಯಿಂದ ಹಾದಿಯನ್ನು ಹಿಡಿದು ನೋಡ್ತಾರೆ. ಏನಿಲ್ಲಿ ಭಕ್ತರು ಒಂದು ಖುಷಿಯಿಂದ ಎಲ್ಲರೂ ಒಬ್ರಿಗೊಬ್ರು ಇಲ್ಲಿ ಹಟ್ಟಿ ಮಾಡ್ಕೊತಾಗಿರ್ಬೋದು, ಒಬ್ಬರಿಗೆ
ಸಿಂಗಲ್ ಮಾಡಿಕೊಟ್ಟು, ಕೆಲವೊಂದಷ್ಟು ಮಂದಿ ಭಗವಂತ ನಾಮಸ್ಮರಣೆ ಮಾಡಿಕೊಟ್ಟು, ಇನ್ನೂ ಕೆಲವೊಂದು ಮಂದಿ ಆನಂದದಿಂದ ಕೈಯ ಬಡಿಗೆ ಹಿಡ್ಕೊಂಡು ಜಗಳಾಡ್ಕೊತೆ ಕುಣ್ಕೋತ ನಕ್ಕೋತು ಆನಂದದಿಂದ ಹೋಗೋದಂದ್ರೆ ಅದ್ಭುತವಾದಂತಂದ್ರೆ ಅದು ಅದ್ರೊಳಗೂ ಇಂಥ ಒಂದು ಫಾರೆಸ್ಟ್ಗಳ ಗಿಡದಲ್ಲಿ ಹೋಗೋದು ಆನಂದದಿಂದ ಅಂತಂದ್ರೆ ಭಾಳ ವರ್ಣಿಸೋಕ್ಕೆ ಸಾಧ್ಯ ಇಲ್ಲ. ಅಷ್ಟು ಆನಂದದಿಂದ ಗಿಡಗಳ ಕಂಟಿಯಿಂದ ಹೋಗೋದು ಒಂದು ಭಾಳ ಆನಂದ. ಇಲ್ಲಿ ಕಾಣುವಂಥದ್ದು ಈ ರೂಟ್ ಮ್ಯಾಪ್ ಅನ್ನುವಂಥದ್ದು ಇಲ್ಲಿ ಅದ ರೀ. ಆ ರೂಟ್ ಮ್ಯಾಪ್ ನೋಡ್ಕೋತ ನಾವು ಹೋದಾಗ ಪೂರ್ಣ ಆ ಶ್ರೀಶೈಲದ ಒಂದು ಮ್ಯಾಪನ್ನು ಇಲ್ಲಿ ಭಾಳ ಸುಂದರವಾಗಿ ಮ್ಯಾಪ್ ಕೊಟ್ಟಾರ. ಆದರೆ ನಾವು ಮೊದಲಿಗೆ ನಾವು ವೆಂಕಟಾಪುರದಿಂದ ಆಂಜನೇಯ ಟೆಂಪಲ್ವರೆಗೆ ಮಾತ್ರ ಇಲ್ಲಿ ಒಂದು ಅನುಭವವನ್ನು ಪಡ್ಕೊಂಡು ಅಂತ ಈಗ ಬರೋದ ದೇವಸ್ಥಾನನ ಆಂಜನೇಯ ಟೆಂಪಲ್. ಈಗ ಆಂಜನೇಯ ಟೆಂಪಲ್ ಮುಂದೆ ಕಾಣುವಂಥದ್ದು ಬರ್ತೈತಲ್ಲ, ಇಲ್ಲಿ ಹೋಗ್ಬೇಕಾದ್ರೆ ಇಲ್ಲಿ ಕೆಲವೊಂದಷ್ಟು ಕೆಲವೊಂದಷ್ಟು ಮಂದಿ ಇಲ್ಲಿ ಕಾಯಿ ಹೊಡೆದು ಆಂಜನೇಯಗೆ ನಮಸ್ಕಾರ ಮಾಡಿ ಆಂಜನೇಯನ ಒಂದು ಆಶೀರ್ವಾದ ಪಡ್ಕೊಂಡು ಹೋಗ್ಬೇಕಂತೇಳಿ ಇಲ್ಲಿಂದ ಕೆಲವೊಂದಷ್ಟು ಜನ ತಾವು ಕೆಲವೊಂದಷ್ಟು ಮಂದಿ ಕಾಯಿ ತೊಗೋತಾರೆ, ಕರ್ಪೂರವನ್ನು ತೊಗೋತಾರೆ. ಆಮೇಲೆ ಅಲ್ಲಿಂದ ನಿಧಾನವಾಗಿ ಎಲ್ಲ ಕಾಯಿ ತೊಗೊಂಡು ಅಲ್ಲಿ ಹಿಡಿಗಾಯಿ ಅಂತ ಕರೀತಾರೆ. ಅದನ್ನು ಕಾಯಲ್ಲಿ ಹೋಗಿ ಅದನ್ನು ದೇವರ ಮುಂದೆ ಒಡೆದು ಅಲ್ಲಿಂದ ನಿನ್ನ ಕೃಪೆ ನನ್ನ ಮೇಲೆ ಇರಲ್ಪ ಅಂಥೇಳಿ ಆಂಜನೇಯನ ಬೇಡ್ಕೊಂಡು ಒಳ್ಳೆ ಬೆಟ್ಟ ಹತ್ತಬೇಕಾದ್ರೆ ಆಂಜನೇಯನಲ್ಲಿ ಬೇಡ್ಕೊಂಡನ ಇಲ್ಲಿ ಹತ್ತದೊಂದು ಪರಂಪರೆ ಇದೆ ಮೊದಲು. ಆಮೇಲಿನ ಇಲ್ಲಿಂದ ಏನಾಕೈತೆ ಅಂದ್ರೆ ಆಂಜನೇಯನ ಒಂದು ಆಶೀರ್ವಾದ ಪಡ್ಕೋಬೇಕಾದ್ರೆ ಇದು ಕಾಣುವಂಥದ್ದು ಆಂಜನೇಯ ಟೆಂಪಲ್. ಆಂಜನೇಯ ದೇವಸ್ಥಾನದಾಗ ಎಲ್ಲರೂ ಹಿಡಿದಾಗಿ ನೋಡ್ರಿ ನೆಲಕ್ಕೆ ಹೊಡೆದು ಆಂಜನೇಯನ ದರ್ಶನ ಮಾಡ್ಕೊಂಡು ಇಲ್ಲಿ ನೋಡಿ ಕೆಲವೊಂದಷ್ಟು ನೋಡಿ ಕಾಯಿ ಹೊಡಿತಾರೆ, ಉದ್ದಿನ ಕಡ್ಡಿ ಮಾಡ್ತಾ ವಿಶೇಷವಾದಂಥ ಈ ಆಂಜನೇಯನ ದರ್ಶನವನ್ನು ಇಲ್ಲಿ ಪಡ್ಕೊಂಡನ ಒಳ್ಳೆಯ ಒಂದು ಭಾಗ ಅಂತ ಕರೀತಾರೆ. ಅಂದರೆ ಇಲ್ಲಿಂದ ನಾವು ಒಂದು ಸುಮಾರಾಗಿ ಒಂದಷ್ಟು ಹಾದಿಯನ್ನು ಕ್ರಮಿಸಿ ಬೆಟ್ಟದ ಒಂದು ಮುಕ್ತಾಯ ಅಂದರೆ ಬೆಟ್ಟ ಬಯಲು ಸೀಮೆಯನ್ನು ಮುಕ್ತಾಯ ಮಾಡಿ ಬೆಟ್ಟ ಪ್ರಾರಂಭ ಆಗ್ತದೆ. ಅದಕ್ಕಾಗಿ ಹರೇ ರಾಮ್ ಹರೇ ಕೃಷ್ಣ ಕೃಷ್ಣ ಅನ್ನುವಂಥದ್ದು ಮಾತಾ ಜಪ ಮಾಡ್ತಾ ಹಾಗೂ ಭಗವಂತನ ನಾವು ಆಂಜನೇಯಗೆ ನಮಸ್ಕಾರ ಮಾಡಿ ಇಲ್ಲಿಂದ ನಾವು ಯಾತ್ರವನ್ನು ಶ್ರೀಶೈಲ ಯಾತ್ರಾ ಅಗದಿ ಒಂದು ಹಗುರವಾಗಿ ಅದು ಸುಲಭವಾಗಿ ಆಗಲಿ ಅಂತ ತಿಳ್ಕೊಂಡು ಈ ಒಂದು ವಿಡಿಯೋವನ್ನು 3 ಭಾಗಗಳಾಗಿ ಮಾಡೀನಿ. 1ನೇ ಭಾಗ ಇಲ್ಲಿ ಮುಕ್ತಾಯ ಆಗ್ತದೆ. 2ನೇ ಭಾಗದಾಗ ಮತ್ತು ನಾವು ನೀವೆಲ್ಲರೂ ಭೇಟಿಯಾಗೋಣ. ಧನ್ಯವಾದಗಳು. ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.